ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ಮೈಸೂರು ಜನವರಿ 3. ತಮಿಳುನಾಡಿಗೆ ನೀರು ಬಿಡುತ್ತಿರುವುದನ್ನು ಖಂಡಿಸಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ನಡೆಯುತ್ತಿರುವ ನಿರಂತರ ಧರಣಿ ಸತ್ಯಾಗ್ರಹವು ಇಂದು 58ನೇ ದಿನದ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಈ ದಿನ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಸೂಚಿಸಿ ಒಂಟಿಕೊಪ್ಪಲಿನ ಗ್ರಾಮಸ್ಥರು, ಒಂಟಿಕೊಪ್ಪಲಿನ ಶ್ರೀ ವೀರಾಂಜನೇಯ ದೇವಸ್ಥಾನ ಟ್ರಸ್ಟ್ನ ಪದಾಧಿಕಾರಿಗಳು ಪ್ರತಿಭಟನಾ ಧರಣಿಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಗೌಡ, ಪ್ರಧಾನ ಸಂಚಾಲಕರಾದ ಮೂಗೂರು ನಂಜಂಡಸ್ವಾಮಿ, ಉಪಾಧ್ಯಕ್ಷರಾದ ಎಂಜೆ ಸುರೇಶ್ ಗೌಡ, ಎಸ್ಬಿಎಂ ಮಂಜು, ಚಲನಚಿತ್ರ ನಿರ್ಮಾಪಕರಾದ ಚೇತನ್ ರಮೇಶ್, ಬಿಜೆಪಿ ಮುಖಂಡರಾದ ಮೆಲ್ಲಳ್ಳಿ ಮಹದೇವಸ್ವಾಮಿ, ಉಮೇಶ್ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯದರ್ಶಿ ಬಿ ಶಿವಕುಮಾರ್, ಲೋಕೇಶ್, ಆಟೋ ಪ್ರದೀಪ್, ಪುರುಷೋತ್ತಮ್, ಶ್ರೀರಾಮ ಕಲ್ಯಾಣ ಮಂಟಪ ಧರ್ಮದರ್ಶಿ ಸಮಿತಿ ಕಾರ್ಯದರ್ಶಿ ರವಿಕುಮಾರ್, ಧರ್ಮದರ್ಶಿಗಳಾದ ಬಾಲಚಂದ್ರ, ಒಂಟಿಕೊಪ್ಪಲಿನ ಮುಖಂಡರಾದ ಸುಧಾರಾಮ್ ಚಂದ್ರ, ಶ್ರೀಕಂಠ, ಲಕ್ಷ್ಮಿ, ಶಿವರಾಜ್, ಮಹೇಶ್ ಗೌಡ, ಕೃಷ್ಣ, ಜಗದೀಶ್, ಅಶೋಕ, ಶಾಂತಪ್ಪ, ಆಟೋ ಮಾದೇವ್, ಶ್ರೀನಿವಾಸ್, ಚಂದ್ರು, ಆಟೋ ಸೋಮ, ಕಾವೇರಿ ಕ್ರಿಯಾ ಸಮಿತಿ ನಗುನಳ್ಳಿ ಬಾಲಕೃಷ್ಣ, ಸಿಂಧವಳ್ಳಿ ಶಿವಕುಮಾರ್, ವಿಶ್ವನಾಥ್, ಎಂ ವಿಷ್ಣು, ಪುಷ್ಪವತಿ, ಎನ್ ಮಂಜುಳಾ, ಕನ್ನಡ ಸೇನೆ ಜಿಲ್ಲಾ ಸಮಿತಿ ಕೃಷ್ಣಯ್ಯ, ಹನುಮಂತಯ್ಯ, ಕನ್ನಡ ಹೋರಾಟಗಾರರಾದ ಭೋಗಾದಿ ಸಿದ್ದೇಗೌಡ, ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಅಧೀಕ್ಷಕರಾದ ಕೆಬಿ ಪುಟ್ಟಮಾಧವ್ ರವರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಬಿಡುಗಡೆಯನ್ನು ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು, ಭಗೀರಥ ಚಲನಚಿತ್ರದ ನಟರಾದಂಥ ಶ್ರೀಯುತ ನಾಯಕ ನಟರಾದಂತಹ ಶ್ರೀಯುತ ಎಸ್ ಜಯಪ್ರಕಾಶ್ ಅವರಿಂದ ಅಮೃತಹಸ್ತದಿಂದ ದಿನಚರಿಗೆ ಬಿಡುಗಡೆ ಕಾರ್ಯಕ್ರಮ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಂಪಾದಕರಾಗಿರುವಂತಹ ಮೂಗೂರು ನಂಜಸ್ವಾಮಿ ಅವರು ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ರಾಜ್ಯಕ್ಕೆ ಏನು ಕಾವೇರಿ ಹೋರಾಟದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇವತ್ತು ಎಲ್ಲ ಜಿಲ್ಲೆಗಳು ಸಹ ಹೋರಾಟವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಮೈಸೂರು ನಗರದಲ್ಲಿ ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಂತೆ ಇವತ್ತು ಹೋರಾಟವನ್ನು ಜಯಪ್ರಕಾಶ್ ನೇತೃತ್ವದಲ್ಲಿ ನಮ್ಮ ಮಾಜಿ ಸೆನೆಟ್ ಸದಸ್ಯರು ಹಾಗೂ ಚಲನಚಿತ್ರ ನಾಯಕರು ಮತ್ತು ನಮ್ಮ ಕನ್ನಡ ಚಳುವಳಿಗಳ ಮೂಗೂರು ನಂಜುಂಡಸ್ವಾಮಿಯವರು ಮತ್ತು ನಮ್ಮ ರಾಮಚಂದ್ರನವರು ಮತ್ತು ಸಿದ್ದೇಗೌಡರು, ಚೇತನ್ ರಮೇಶ್ ಅವರು, ನಿರ್ಮಾಪಕರು ಇವರ ಜೊತೆಗೂಡಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವಾದರೂ ಸಹ ಹೇಳಬೇಕು ಅಂತ ಅಂದರೆ, ನಾವು ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅನ್ನುವ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಂಥದ್ದು ಕಾಣ್ತಾ ಇದ್ದೀವಿ. ಆದರೆ ಇದು ಅನ್ಯಾಯ ಆಗಿರೋದು ಯಾರಿಗೆ ಅಂತ ಹೇಳಿ ಚರ್ಚೆ ಮಾಡಬೇಕಾಗುತ್ತೆ. ಈ ಅನ್ಯಾಯ ಆಗಿರೋದು ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲದೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಎಲ್ಲ ರಾಜ್ಯದ ಜನರು ಸಹ ಈ ಕಾವೇರಿ ಚಳುವಳಿಯಲ್ಲಿ ಭಾಗವಹಿಸಿ ನಮ್ಮ ಹೋರಾಟವನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಇದು ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಎಲ್ಲರಿಗೂ ಸಹ ಮುಟ್ಟುತ್ತೆ. ನಾವು ಕಾವೇರಿ ನೀರಿನ ತೀರ್ಪು ಏನು ಬರ್ತಾ ಇದೆ, ಪ್ರತಿ ಸಲನೂ ಸಹ ನಮ್ಮ ವಿರುದ್ಧವಾಗಿ ಬರ್ತಾ ಇದೆ. ಯಾಕೆ ನಾವು ಫೇಲ್ ಆಗ್ತಾ ಇದ್ದೀವಿ, ಯಾಕೆ ನಮ್ಮ ಅಡ್ವೊಕೇಟ್ಗಳು ಫೇಲ್ ಆಗ್ತಾ ಇದ್ದಾರೆ? ಹಾಗಾಗಿ ಈ ಕೂಡಲೇ ಅದನ್ನು ಪರಾಮರ್ಶಿಸಬೇಕು. ನಮಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡಬೇಕು. ನೀವೆಲ್ಲ ಪತ್ರಕರ್ತ ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಸಹ ಇದಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೇನೆ. ಈ ವೇದಿಕೆ ಬಹಳ ದಿವಸದಿಂದ ನಡೀತಾ ಇದೆ. ಕಾವೇರಿ ಕ್ರಿಯಾ ಸಮಿತಿದು ಇತಿಹಾಸ ಇದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನು ಯಾರೂ ಸರಿಯಾದ ರೀತಿಯಲ್ಲಿ ಸರಿಪಡಿಸ್ತಾ ಇಲ್ಲ, ಸರಿಯಾದ ರೀತಿ ಹೋರಾಟ ಆಗ್ತಾ ಇಲ್ಲ. ಹಾಗಾಗಿ ನಾನು ಕರ್ನಾಟಕದ ಎಲ್ಲ ಜಿಲ್ಲೆಗೂ, ಎಲ್ಲ ಮೈಸೂರು ಜನಗಳಿಗೂ ಕೇಳ್ಕೊಳ್ಳೋದೇನೆಂದ್ರೆ, ಈ ಒಂದು ಹೋರಾಟಕ್ಕೆ ಭಾಗಿಯಾಗಿ ನಮ್ಮ ಎಲ್ಲ ಜಿಲ್ಲೆಗೂ ಮೈಸೂರಿನವರೆಗೂ ನ್ಯಾಯ ದೊರಕಿಸಿಕೊಡ್ಬೇಕು. ನೀರಿನ ಸಮಸ್ಯೆ, ಈ ನೀರಿನ ಸಮಸ್ಯೆ ನೀರು ಕಮ್ಮಿ ಆದಂಥ ಸಂದರ್ಭಗಳಲ್ಲಿ ವರ್ಷ ನಡೀತಾ ಇರ್ತದೆ. ಈ ವರ್ಷಕ್ಕೆ ಕೊನೆ ಆಗಬೇಕು. ನಮ್ಮ ಪಾರ್ಲಿಮೆಂಟ್ ಅವರು ಕಣ್ಣು ತೆರೆದು ನ್ಯಾಯ ದೊರಕಿಸಿಕೊಡ್ಬೇಕು. ಕರ್ನಾಟಕದಲ್ಲಿ ಎಲ್ಲ ಜನಗಳಿಂದ ಓಟ್ ತಗೊಂಡು ಮುಖ್ಯಮಂತ್ರಿ ಆಗಿ ಕೂತಿರ್ತಾರೆ. ಆದರೆ ಯಾವ ರಾಜ್ಯದವರು ಕೂಡ ಮುಖ್ಯಮಂತ್ರಿ ಮಾಡಿರಲ್ಲ, ನಮ್ಮ ರಾಜ್ಯದಲ್ಲಿ ಮಾಡಿರ್ತಾರೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರೋ ಮುಖ್ಯಮಂತ್ರಿಗಳಿಗೆ ಕಣ್ಣು ತೋರಿಸ್ಬೇಕು. ಅವರು ಅರ್ಥ ಮಾಡಿಕೊಂಡು ನಮ್ಮ ಕರ್ನಾಟಕಕ್ಕೆ, ಕರ್ನಾಟಕದ ಜನ ಓಟ್ ಹಾಕಿರೋರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ನಾನು ಚಲನಚಿತ್ರ ನಿರ್ಮಾಪಕರಾಗಿದ್ದೀನಿ, ಚೇತನ್ ರಮೇಶ್, ಹಾಗೂ ಚಲನಚಿತ್ರ ಅಭಿನಯಿಸಿದ್ದೀನಿ. ನಮ್ಮ ಜಯಪ್ರಕಾಶ್ ಈ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರು, ಅವರ ಸಹೋದರ ನಮ್ಮ ಮೂಗೂರು ನಂಜುಂಡಸ್ವಾಮಿ ಅವರು, ಸುರೇಶ್ ಕುಮಾರ್ ಅವರು, ಎಸ್ಬಿಎಂ ಮಂಜು ಅವರು, ಪುರುಷೋತ್ತಮ ಅವರು, ನಮ್ಮ ವೇದಿಕೆ ಮೇಲೆ ಇರುವ ಎಲ್ಲ ಒಂಟಿಕೊಪ್ಪಲಿನ ಎಲ್ಲ ಮೊಹಲದ ಸದ್ಯ ಕಾವೇರಿ ಕ್ರಿಯಾ ಸಮಿತಿ ಹೋರಾಟಗಾರರಿಗೂ
ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಮಾಧ್ಯಮದವರು ಇದನ್ನು ಹೆಚ್ಚಿನ ಮಟ್ಟದಲ್ಲಿ ತೋರಿಸಿ ಕಣ್ ತೋರಿಸ್ಬೇಕು, ಅನ್ಯಾಯ ಆಗಿರೋದನ್ನ ನ್ಯಾಯ ದೊರಕಿಸ್ಕೊಡ್ಬೇಕು. ಇವತ್ತೆಲ್ಲ ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿ ದೊಡ್ಡ ಅನಾಹುತ ಆಗೋ ಸಂದರ್ಭ ಬಂದೇ ಬರುತ್ತೆ. ಆ ಥರ ಆಗಬಾರ್ದು. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಎಚ್ಚೆತ್ಕೊಂಡು ನ್ಯಾಯ ದೊರಕಿಸ್ಕೊಡ್ಬೇಕು. ಪಾರ್ಲಿಮೆಂಟ್ ಅವರು ಇದನ್ನ ಕೂಡಲೇ ಅದನ್ನ ಸರಿಪಡಿಸಿ ನಮ್ಮ ರಾಜ್ಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಕೈ ಮುಗಿದ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ವೇದಿಕೆಯವರಿಗೆ, ಮಾಧ್ಯಮದವರಿಗೆ, ಪತ್ರಿಕೆಯವರಿಗೆ ವಂದಿಸಿ ಜೈ ಹಿಂದ್, ಜೈ ಕರ್ನಾಟಕ. ನಾವು ಒಂದು ಶಾಂತಿಯುತ ಒಂದು ಧರಣಿಯನ್ನ ನಾವು ನಡೆಸ್ತಾ ಬಂದಿದ್ದೀವಿ. ಪ್ರಾರಂಭದಿಂದಲೂ ಕೂಡ ಯಾವತ್ತು ಕಾವೇರಿ ನ್ಯಾಯಮಂಡಳಿ ಅವತ್ತು ಆದೇಶ ನೀಡಿತು, ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಹೇಳಿ. ಕಾವೇರಿ ಡ್ಯಾಮಲ್ಲಿ ನೀರು ಇಲ್ಲದೆ ಇದ್ರು ಕೂಡ ನೀರು ಬಿಡಬೇಕು ಅಂತ 7 ದಿವಸದಿಂದ ಇವತ್ತವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರಾಗಲಿ, ಒಬ್ಬ ಸಚಿವರಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ ಯಾರಾದ್ರೂ ಒಬ್ರು ಈ ಒಂದು ತೀರ್ಪನ್ನು ಖಂಡಿಸಲೇ ಇಲ್ಲ. ನೀವು ಖುದ್ದಾಗಿ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ಮನೋಭಾವದಿಂದ ನೀರನ್ನ ನೀವು ಬಿಡ್ತಾ ಇದ್ದೀರಾ. ಇದೇ ಬಂಗಾರಪ್ಪ ಅವರು ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಆದಂತವರು ಕರ್ನಾಟಕದ ಕಂಡು ಇದೇ ರೀತಿ ಕರ್ನಾಟಕಕ್ಕೆ ಘನಘೋರ ಅನ್ಯಾಯ ಆದಂತ ಸಂದರ್ಭದಲ್ಲಿ ಅವರು ಕೇಂದ್ರ ಸರ್ಕಾರ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಕಾವೇರಿ ನ್ಯಾಯಮಂಡಳಿ ಇರ್ಬೋದು, ಸೆಟ್ ಹೊಡೆದು ಸುಗ್ರೀವಾಜ್ಞೆ ಹೊರಡಿಸಿ ನಾವು ಯಾವುದೇ ಕಾರಣಕ್ಕೂ ಒಂದು ತುತ್ತು ನೀರು ಬಿಡಲ್ಲ ಅಂತ ಹೇಳಿ ಎದೆಗಾರಿಕೆಯನ್ನು ತೋರಿಸಿದಂತವರು ಇಡೀ ಸರ್ಕಾರವೇ ಹೋರಾಟ ಮಾಡ್ತು. ಅವತ್ತು ಶಾಸಕರಾಗಿದ್ದಂತ ಹರ್ಷಕುಮಾರ್ ಗೌಡರು ನೇತೃತ್ವ ವಹಿಸಿಕೊಂಡು ಅವತ್ತು ಹೋರಾಟವನ್ನು ನಡೆಸಿದ್ರು. ಇವತ್ತೇನಾಯ್ತು ಸ್ವಾಮಿ ಕಾಂಗ್ರೆಸ್ ಅವರು ನಿಮ್ಗೆ? ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.